ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು. ಬದುಕಿನಲ್ಲಿ ಗುರಿ ತಲುಪಲು ಸಾಧ್ಯವಾಗದಿರುವುದು ದುರಂತವಲ್ಲ, ಗುರಿಗಳೇ ಇಲ್ಲದಿರುವುದು ದುರಂತ. ಎಷ್ಟು ಓದಿದ್ದೇವೆ, ಯಾವ ಪದವಿ ಪಡೆದಿದ್ದೇವೆ ಎಂಬುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗಿನ ನಿಮ್ಮ ಮಾತು, ಸಂಸ್ಕಾರ, ನಡವಳಿಕೆ ಇವೇ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತವೆ. ಮನುಷ್ಯ ತನ್ನ ಒಳ್ಳೆತನದಿಂದ ದೊಡ್ಡವನಾಗುತ್ತಾನೆಯೇ ವಿನಃ ದುಡ್ಡಿನಿಂದಲ್ಲ. ನಾಲಿಗೆಗೆ ಮೂಳೆ ಇಲ್ಲದಿರಬಹುದು, ಆದರೆ ಅದು ಹೃದಯವನ್ನು ಒಡೆಯುವಷ್ಟು ಬಲಿಷ್ಠವಾಗಿದೆ. ಹಾಗಾಗಿ ಮಾತಿನ ಮೇಲೆ ಎಚ್ಚರವಿರಲಿ. ಧ್ವನಿಯನ್ನು ಏರಿಸುವ ಬದಲು ಮಾತಿನ ಮೌಲ್ಯವನ್ನು ಹೆಚ್ಚಿಸಿ. ವ್ಯಕ್ತಿತ್ವದ ತೂಕವೂ ಸಹ ಹೆಚ್ಚುತ್ತದೆ. ಬೆಲೆ ಇರುವುದು ವ್ಯಕ್ತಿತ್ವಕ್ಕೆ. ಮೂರ್ಖನ ತಪ್ಪನ್ನು ತಿದ್ದಲು ಹೋಗಬೇಡಿ, ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ. ಸಜ್ಜನನ ತಪ್ಪನ್ನು ತಿದ್ದಿ, ಅವನು ಕೃತಜ್ಞನಾಗಿರುತ್ತಾನೆ. ಬಾಳಿನ ಸಾರ್ಥಕತೆ ನೀನೆಷ್ಟು ಸಂತೋಷವಾಗಿರುವೆ ಎನ್ನುವುದರಲ್ಲಿ ಇಲ್ಲ, ನಿನ್ನಿಂದ ಎಷ್ಟು ಜನ ಸಂತೋಷಪಟ್ಟರು ಎನ್ನುವುದರಲ್ಲಿದೆ. ಸಂತೋಷ ಎನ್ನುವುದು ಯಾವಾಗಲೂ ನಿಮ್ಮ ಮನಸ್ಥಿತಿ ಹಾಗೂ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ. ಉಕ್ಕುವ ಹಾಲು ಗೃಹಪ್ರವೇಶದ ದಿನ ನೀಡುವ ಸಂತೋಷವನ್ನು ಬೇರೆ ದಿನ ನೀಡುವುದಿಲ್ಲ. ಕ್ರಿಯೆ ಒಂದೇ, ಆದರೂ ಪ್ರತಿಕ್ರಿಯೆ ವಿಭಿನ್ನವಾಗಿರುತ್ತದೆ. ಆದಾಯ ಇಲ್ಲದಿದ್ದರೆ ಖರ್ಚಿನ ಮೇಲೆ ಮತ್ತು ಮಾಹಿತಿ ಇಲ್ಲದಿದ್ದರೆ ಮಾತಿನ ಶಬ್ದಗಳ ಮೇಲೆ ನಿಯಂತ್ರಣ ಬಹಳ ಮುಖ್ಯವಾಗಿರುತ್ತದೆ. ಭಾವನೆಗಳುಳ್ಳ ಮಾತುಗಳು ಮನಸಾರ ಬರಬೇಕೇ ವಿನಃ ಸಂದರ್ಭವನ್ನು ಸರಿದೂಗಿಸುವ ಸಲುವಾಗಿ ಬಣ್ಣ ಹಚ್ಚಿಕೊಂಡು ಬರಬಾರದು. ಇದ್ದಿದ್ದೇ ಸಾಕು ಎನ್ನುವ ತೃಪ್ತಿ ಇರಲಿ. ಬೇಕು ಎಂಬುದು ಯಾರನ್ನೂ ಖುಷಿಯಾಗಿರಿಸಿಲ್ಲ. ನಿಮ್ಮ ಆದಾಯದ ಮೇಲೆ ನೀವು ಹೇಗೆ ಬದುಕಬೇಕು ಅಂತ ತಿಳಿದುಕೊಂಡರೆ ಜೀವನದಲ್ಲಿ ನೀವು ಕೆಳಗೆ ಬೀಳುವ ಮಾತೇ ಇಲ್ಲ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ಪುಸ್ತಕಗಳು ಮೌನವಾಗಿರುತ್ತವೆ, ಆದರೆ ಓದಿದವನಿಗೆ ಧೈರ್ಯದಿಂದ ಮಾತನಾಡಲು ಮತ್ತು ಹೋರಾಡಲು ಕಲಿಸುತ್ತವೆ. ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ, ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ ಹಾಗೂ ಯಾರಿಂದಲೂ ಹೆಚ್ಚು ನಿರೀಕ್ಷಿಸದಿರಿ. ಇದೇ ನಿಮ್ಮನ್ನು ಬಲಿಷ್ಠಗೊಳಿಸುತ್ತದೆ. ಕೈಶುದ್ಧಿ, ವಾಕ್ಶುದ್ಧಿ, ಮನಃಶುದ್ಧಿ ಉಳ್ಳವನು ಯಾವುದರ ಬಗ್ಗೆನೂ ಚಿಂತಿಸಬೇಕಿಲ್ಲ. ಏನೂ ಇಲ್ಲದೆ ಇದ್ದಾಗ ಗಳಿಸಿಕೊಂಡು ಹೋಗು, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗು. ಇದೇ ಜೀವನದ ಸೂತ್ರ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.